ನಟ ಧನುಷ್ ಅಭಿನಯದ ಕಾರ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕಣ್ಣು ತನಕ ನೋಡಿ ಹಾಗೂ ಇದೇ ಥರದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ತಮಿಳು ನಟ ಧನುಷ್ ನಟನೆಯ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡ್ತಿರ್ತವೆ. ಹೋದ ವರ್ಷ ಇಡ್ಲಿ ಕಡಾಯಿ ಸಿನಿಮಾವನ್ನ ನಿರ್ದೇಶನ ಮಾಡಿ ಜೊತೆಗೆ ನಟನೆ ಮಾಡಿದ್ದ ಧನುಷ್ ಅವರು ಇದೀಗ ಕಾರ ಎನ್ನುವಂತಹ ದರೋಡೆ ಕೋರನ ಕಥಾ ಹೊಂದಿರುವಂತಹ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮೂಲಕ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ. ಈ ಸಿನಿಮಾ OTTಯಲ್ಲಿ ತಮಿಳು, ತೆಲುಗು ಹಾಗೂ ಕನ್ನಡದಲ್ಲಿ ಬಿಡುಗಡೆಯಾಗಿದೆ. ನಟ ಧನುಷ್ ಅವರು ಯಾವುದೇ ಪಾತ್ರ ಆಗಿದ್ರೂ ಕೂಡ ತಮ್ಮ ಸಹಜ ನಟನೆಯಿಂದಲೇ ಗಮನವನ್ನು ಸೆಳೀತಾರೆ. ಅವರ ಅದ್ಭುತ ನಟನೆಯಿಂದಲೇ ಬಾಲಿವುಡ್ ಅಷ್ಟೇ ಅಲ್ಲದೆ ಹಾಲಿವುಡ್ ಸಿನಿಮಾಗಳಲ್ಲೂ ಕೂಡ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಈ ಸಿನಿಮಾ ವಿಘ್ನೇಶ್ ರಾಜ ನಿರ್ದೇಶನದ ಕಾರ ಸಿನಿಮಾದಲ್ಲಿ ಬ್ಯಾಂಕ್ ದರೋಡೆಕೋರನ ಪಾತ್ರದಲ್ಲಿ ಧನುಷ್ ಅವರು ನಟನೆಯನ್ನು ಮಾಡಿದ್ದಾರೆ. ಧನುಷ್ ಅವರು ಕಾರಾಸ್ವಾಮಿ ಎನ್ನುವಂತಹ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ. ಒಬ್ಬ ಕಳ್ಳನಾಗಿ ಒಂದು ಹಂತಕ್ಕೆ ಬಾಲ್ಯದಲ್ಲಿ ಕಳ್ಳತನ ಮಾಡಿ ಮನೆ ಬಿಟ್ಟು ಹೋಗಿರ್ತಾರೆ. ಕೊನೆಗೆ ಕಳ್ಳತನ ಪ್ರಕರಣದಲ್ಲಿ ಸಿಕ್ಕಿಬಿದ್ದು ಜೈಲು ವಾಸ ಕೂಡ ಅನುಭವಿಸ್ತಿರ್ತಾರೆ. ಆವಾಗ ಜೈಲಿನಿಂದ ತಪ್ಪಿಸಿಕೊಳ್ಳೋಕೆ ಕಾರ ಏನು ಮಾಡ್ತಾರೆ, ಅವರ ಲವರ್ ಮಮಿತಾ ಬೈಜು ಒಂದು ಲವರ್ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಇವ್ರ ಜೊತೆಗೆ ಮದುವೆಯಾಗಿ ಕಳ್ಳತನ ಕೆಲಸ ಬಿಟ್ಟು ಒಳ್ಳೆ ರೀತಿಯ ಬದುಕುವ ಮನಸ್ಸನ್ನು ಮಾಡ್ತಾರೆ. ಆನಂತರ ಹೋಟೆಲ್ ಆರಂಭ ಮಾಡೋದಕ್ಕೆ ಮುಂದಾಗ್ತಾರೆ. ಅವರಿಗೆ ಹಣದ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ಅವರು ತಮ್ಮ ಸ್ವಂತ ಊರಿಗೆ ಹೋಗಿ ಆ ಜಮೀನನ್ನು ಅಡಮಾನ ಇಡಬೇಕು ಅಂತ ತಂದೆಯ ಬಳಿ ಹೋಗ್ತಾರೆ. ಕಾರ ಅಲ್ಲಿಗೆ ಹೋಗುವ ವೇಳೆಗೆ ಅದೇ ಜಮೀನಿನ ಪತ್ರ ಇಟ್ಟು ಅವರ ತಂದೆ ಬ್ಯಾಂಕ್ನಲ್ಲಿ ಸಾಲವನ್ನು ಮಾಡಿರ್ತಾರೆ. ಅವರ ತಂದೆ ಕೂಡ ಕೊನೆಗೆ ಸಾವನ್ನಪ್ತಾರೆ. ಹಾಗಾಗಿ ಮತ್ತೆ ಕಾರ ಬ್ಯಾಂಕ್ ದರೋಡೆಗೆ ಮುಂದಾಗಬೇಕಾಗಿರುವಂಥ ಅನಿವಾರ್ಯತೆ ಬರುತ್ತೆ. ಅದಕ್ಕೆ ಕಾರಣ ಏನು, ಅಲ್ಲಿಂದ ಮುಂದೆ ಏನಾಗುತ್ತೆ, ಕಾರ ಯಾಕೆ ಅದೇ ಬ್ಯಾಂಕನ್ನು ಟಾರ್ಗೆಟ್ ಮಾಡಿ ದರೋಡೆ ಮಾಡ್ತಾನೆ, ಕಾರನನ್ನು ಹಿಡಿಯೋದಕ್ಕೆ ಮುಂದಾಗುವ ಪೊಲೀಸರು ಯಶಸ್ವಿಯಾಗ್ತಾರಾ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನೀವು ಸಿನಿಮಾವನ್ನು ನೋಡಲೇಬೇಕು. ಇನ್ನು ಸಿನಿಮಾ ಹೇಗಿದೆ ಅಂದರೆ ದರೋಡೆ ಸುತ್ತುವ ಸಾಕಷ್ಟು ಸಿನಿಮಾಗಳು ಈಗಾಗಲೇ ಬಂದು ಹೋಗಿವೆ. ಆದರೆ ಇಲ್ಲಿ ಒಂದು ಭಾವನಾತ್ಮಕ ವಿಷಯಗಳ ಜೊತೆಗೆ ಕಾರಾನ ಕಳ್ಳತನದ ಕಥೆಯನ್ನು ನಿರ್ದೇಶಕ ವಿಘ್ನೇಶ್ ರಾಜ ಅವರು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆ ಒಂದು ಪ್ರಯತ್ನದಲ್ಲಿ ಕೊಂಚ ಎಡವಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ರಾಬಿನ್ಹುಡ್ ಶೈಲಿಯ ಕಥೆಯನ್ನು ಆಯ್ದುಕೊಂಡು ಅದಕ್ಕೆ ಹೊಸ ರೂಪ ಕೊಡುವ ಪ್ರಯತ್ನವನ್ನು ಈ ಒಂದು ಸಿನಿಮಾದಲ್ಲಿ ಮಾಡಲಾಗಿದೆ. ಧನುಷ್ ಅವರು ತಮ್ಮ ನಟನೆಯ ಮೂಲಕ ಚಿತ್ರವನ್ನು ಮೇಲೆತ್ತುವ ಪ್ರಯತ್ನವನ್ನು ಕೂಡ ಈ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ. ಕಾರ ಕೂಡ ಒಳ್ಳೆಯ ಉದ್ದೇಶದಿಂದ ಕಳ್ಳತನ ಮಾಡ್ತಿರ್ತಾರೆ. ಕೊನೆಗೊಂದಿನ ಅದನ್ನೆಲ್ಲ ಬಿಟ್ಟು ಮನಸ್ಸು ಮಾಡ್ತಾರೆ. ಆದರೆ ಪರಿಸ್ಥಿತಿ ಕೈಮೀರಿದಾಗ ಮತ್ತೆ ಅದೇ ಕೆಲಸಕ್ಕೆ ಹಿಡಿಯಬೇಕಾದ ಪರಿಸ್ಥಿತಿ ಕೂಡ ಇಲ್ಲಿ ಬರುತ್ತೆ. ತಂದೆ ಮಗನ ಒಂದು ಭಾವನಾತ್ಮಕ ಸೀನ್ಗಳು ಈ ಒಂದು ಸಿನಿಮಾದಲ್ಲಿ ಪ್ರೇಕ್ಷಕರ ಮನಸ್ಸನ್ನು ಮುಟ್ಟುವಂತಿದೆ. ಆದರೆ ನಿಧಾನವಾಗಿ ಸಾಗುವಂಥ ಸಿನಿಮಾ ಪ್ರೇಕ್ಷಕರ ತಾಳ್ಮೆ ಪರೀಕ್ಷೆ ಮಾಡುತ್ತೆ. 90ರ ದಶಕದಲ್ಲಿ ನಡೆಯುವಂಥ ಕಥೆ ಇದು. ಅದಕ್ಕೆ ತಕ್ಕಂತೆ ಆವತ್ತಿನ ಕಾಲಘಟ್ಟವನ್ನು ಕಟ್ಟಿಕೊಂಡು ಚಿತ್ರತಂಡ ಬಹಳ ಇಲ್ಲಿ ಅಚ್ಚುಕಟ್ಟಾಗಿ ಸಿನಿಮಾವನ್ನು ಮಾಡಿದೆ. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಒಂದಷ್ಟು ದರೋಡೆ ಸನ್ನಿವೇಶಗಳಲ್ಲಿ ಲಾಜಿಕ್ ಕೂಡ ಮಿಸ್ ಆಗಿದೆ. ಇನ್ನು ತನ್ನವರಿಗಾಗಿ ತನ್ನ ಅಸ್ತಿತ್ವಕ್ಕಾಗಿ ಧನುಷ್ ಹೋರಾಡುವ ಸನ್ನಿವೇಶಗಳು ಹಿಂದಿನವರ ಕೆಲ ಸಿನಿಮಾಗಳನ್ನು ನೆನಪಿಸುವಂತಾಗಿದೆ. ಇನ್ನು ಗಲ್ಫ್ ಯುದ್ಧ, ರೈತರ ಸಮಸ್ಯೆ ರೀತಿಯ ವಿಚಾರಗಳನ್ನು ಸೊಗಸಾಗಿ ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇನ್ನು ಧನುಷ್ ಅವರು ಎಂದಿನಂತೆ ತಮ್ಮ ನಟನೆಯ ಮೂಲಕ ಇಡೀ ಸಿನಿಮಾವನ್ನು ಆವರಿಸಿಕೊಂಡಿದ್ದಾರೆ. ಆದರೆ ಅವರ ನಟನೆಗೆ ಸ್ಲೋ ಸ್ಕ್ರೀನ್ ಇಲ್ಲಿ ತೊಡಕಾಗಿದೆ. ಯಾಕಂದರೆ ನಾಯಕನ ತಂದೆ ಕಂದಸ್ವಾಮಿ ಪಾತ್ರದಲ್ಲಿ ನಿರ್ದೇಶಕ KS ರವಿಕುಮಾರ್ ನಟನೆ ಚಿತ್ರಕ್ಕೆ ಇನ್ನಷ್ಟು ಜೀವವನ್ನು ತುಂಬಿಕೊಟ್ಟಿದೆ. ಇನ್ನು ಧನುಷ್ ಪ್ರೇಯಸಿ ಪತ್ನಿಯಾಗಿ ಮಮಿತಾ ಅವರು ಇಷ್ಟವಾಗ್ತಾರೆ. ಇನ್ನು ಜಯರಾಮ್, ಸೂರಜ್ ವೆಂಜರಮಡು ಅವರು ತಮ್ಮ ಪಾತ್ರಗಳಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಇನ್ನು ಟೆಕ್ನಿಕಲಿ ಕಾರ ಸಿನಿಮಾವನ್ನು ನೋಡೋದಾದರೆ ಇಲ್ಲಿ GV ಪ್ರಕಾಶ್ ಕುಮಾರ್ ಅವರ ಸಂಗೀತ ಕಾರ ಚಿತ್ರದ ಜೀವಾಳವಾಗಿದೆ. ಪ್ರತಿ ದೃಶ್ಯಕ್ಕೂ ಒಂದು ಮೂಡ್ ಕ್ರಿಯೇಟ್ ಮಾಡುವಲ್ಲಿ ಅವರ ಒಂದು ಬ್ಯಾಕ್ ಒಂದು ಮ್ಯೂಸಿಕ್ ಇದೆಯಲ್ಲ ತುಂಬಾ ಸಾಥ್ ಕೊಟ್ಟಿದೆ. ತೇನೀಶ್ವರ್ ಅವರ ಒಂದು ಛಾಯಾಗ್ರಹಣ ಸೊಗಸಾಗಿ ಮೂಡು ಬಂದಿದೆ. ಯಾವುದಕ್ಕೂ ರಾಜ್ಯ ಆಗದೆ ಕತೆ ಕೇಳಿದ್ದನ್ನೆಲ್ಲ ಕೊಟ್ಟು ನಿರ್ಮಾಪಕರು ಸಿನಿಮಾ ತೆರೆಗೆ ತಂದಿದ್ದಾರೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ಇದೊಂದು ಹೊಸ ಪ್ರಯೋಗ ಮಾಡದೆ ಸಿಂಪಲ್ ಕಥೆಯನ್ನು ಕಾರ ಚಿತ್ರದಲ್ಲಿ ಹೇಳುವ ಪ್ರಯತ್ನವನ್ನು ಇಲ್ಲಿ ನಿರ್ದೇಶಕರು ಮಾಡಿದ್ದಾರೆ. ಆದರೆ ಹೊಸತನ ಇಲ್ಲ, ಅಲ್ಲಲ್ಲಿ ಸಿನಿಮಾ ಮನಸ್ಸಿಗೆ ಮುಟ್ಟುವಂತ ಇದೆ. ಆದರೆ ಸಂಪೂರ್ಣ ಸಿನಿಮಾ ಆಗಿ ನೋಡಿದಾಗ ಕೊರತೆ ಎದ್ದು ಕಾಣುತ್ತೆ. ಏನಂದರೆ ಚಿತ್ರಕಥೆ ತುಂಬ ಸ್ಲೋ ಆಗಿ ಈ ಒಂದು ಚಿತ್ರಕ್ಕೆ
ಹಿನ್ನಡೆಯನ್ನು ತಂದಿದೆ ಅಂತ ಹೇಳ್ಬೋದು. ಧನುಷ್ ಸಿನಿಮಾಗಳನ್ನು ಇಷ್ಟಪಡುವವರು ಒಮ್ಮೆ ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನು ನೋಡಲೇಬೇಕು.